Praise the Lord. Greetings to you all in the name of our Lord and Savior Jesus Christ. Today's Bible verse, the book of Ezekiel, chapter 34, verse 26. I will bless them and let them live round my sacred hill. There I will bless them with showers of rain when they need it. ಎಜ್ಕೇಲನ ಪ್ರವಾದನೆಯ ಗ್ರಂಥ 34ನೇ ಅಧ್ಯಾಯ 26ನೇ ವಚನ. ನಾನು ಅವರನ್ನು ನನ್ನ ಪರ್ವತದ ಸುತ್ತಣ ಪ್ರದೇಶಗಳನ್ನು ಆಶೀರ್ವದಿಸಿ ಸುಖಪಡಿಸುವೆನು, ಕಾಲಕ್ಕೆ ಸರಿಯಾಗಿ ಮಳೆಯನ್ನು ಸುರಿಸುವೆನು, ಶುಭದಾಯಕ ವೃಷ್ಟಿಯೂ ಆಗುವುದು. ನಮ್ಮ ದೇವರು ಇವತ್ತು ಒಂದು ಉತ್ತಮವಾದ ವಾಗ್ದಾನದ ವಾಕ್ಯವನ್ನು ಕೊಡ್ತಾ ಇದ್ದಾರೆ. ಏನೆಂದರೆ ಶುಭದಾಯಕ ವೃಷ್ಟಿಯು ಕೊಡುವೆನು ಎಂಬುದಾಗಿ. ಹೌದು, ದೇವರು ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ಅವರನ್ನು ಮತ್ತು ನನ್ನ ಪರ್ವತದ ಸುತ್ತಣ ಪ್ರದೇಶಗಳನ್ನು ಆಶೀರ್ವದಿಸುವೆನು, ಅವರನ್ನು ಸುಖಪಡಿಸುವೆನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಕಾಲ ಕಾಲಕ್ಕೆ ಸರಿಯಾಗಿ ನಾನು ಮಳೆಯನ್ನು ಸುರಿಸುವೆನು ಮತ್ತು ಶುಭದಾಯಕ ವೃಷ್ಟಿಯು ಆಗುವುದು. ಒಳ್ಳೆಯ ವೃಷ್ಟಿ, ಒಳ್ಳೆಯ ಫಲಗಳನ್ನು, ಒಳ್ಳೆಯ ಆಶೀರ್ವಾದಗಳನ್ನು ಕೊಡುವೆನು ಎಂಬುದಾಗಿ ಇಲ್ಲಿ ದೇವರು ಇವತ್ತು ವಾಗ್ದಾನದ ವಾಕ್ಯವನ್ನು ಕೊಡ್ತಾ ಇದ್ದಾರೆ. ಹೌದು ನನ್ನ ಪ್ರಿಯ ದೇವಜನರೇ, ಈ ವಾಕ್ಯ ದೇವರು ಇವತ್ತು ನಿಮಗೆಂದೇ ಕೊಡ್ತಾ ಇದ್ದಾರೆ. ಕರ್ತನು ನಿಮ್ಮ ಮೇಲೆಯೂ, ನಿಮ್ಮ ಕುಟುಂಬದ ಮೇಲೆಯೂ, ನಿಮ್ಮ ಉದ್ಯೋಗದ ಮೇಲೆಯೂ, ನಿಮ್ಮ ಮಕ್ಕಳ ಮೇಲೆಯೂ ಒಳ್ಳೆಯ ಆಶೀರ್ವಾದವನ್ನು ಕೊಡುವೆನು ಎಂಬುದಾಗಿ ವಾಗ್ದಾನದ ವಾಕ್ಯವನ್ನು ಕೊಡ್ತಾ ಇದ್ದಾರೆ. ಶುಭದಾಯಕ ವೃಷ್ಟಿಯನ್ನು ಸುರಿಸುವೆನು ಎಂಬುದಾಗಿ ದೇವರು ಇವತ್ತು ಹೇಳ್ತಾ ಇದ್ದಾರೆ. ಮುಂದುವರಿಸಿ 27ನೇ ವಚನದಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ, ತೋಟದ ಮರಗಳು ಹಣ್ಣು ಬಿಡುವವು, ಹೊಲಗಳು ಒಳ್ಳೆಯ ಬೆಳೆ ಕೊಡುವವು, ಜನರು ಸ್ವದೇಶದಲ್ಲಿ ನೆಮ್ಮದಿಯಾಗಿರುವರು ಎಂಬುದಾಗಿ ಇವತ್ತು ದೇವರು ನಮಗೆ ತಿಳಿಸುತ್ತಾ ಇದ್ದಾರೆ. ಪ್ರಿಯರೇ, ಹೌದು, ಈ ಲೋಕದಲ್ಲಿ ಮಳೆ, ಆಕಾಶದಿಂದ ಮಳೆ ಸುರಿಯುವಾಗ ಅನೇಕ ಸ್ಥಳಗಳಲ್ಲಿ ಸಮೃದ್ಧಿ ಉಂಟಾಗುತ್ತದೆ, ಬೆಳೆಗಳು ಬೆಳೆಯುತ್ತವೆ. ಆದರೆ ನಮ್ಮ ದೇವರು ಕೊಡ್ತಕ್ಕಂಥ ಆಶೀರ್ವಾದ, ಆತನು ಪರಲೋಕದ ದ್ವಾರವನ್ನು ತೆರೆದು ನಮ್ಮ ಮೇಲೆ ಆಶೀರ್ವಾದಕರವಾದ ಮಳೆಯನ್ನು ಸುರಿಸುವಾಗ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬ ಜೀವಿತದಲ್ಲಿ ಅನೇಕ ಫಲಗಳು ಉಂಟಾಗುತ್ತವೆ. ಅನೇಕ ವಿಧವಾದ ಆಶೀರ್ವಾದ ದೇವರು ನಮಗೆ ಕೊಡುವಂಥವರಾಗಿದ್ದಾರೆ. ನನ್ನ ಪ್ರಿಯ ದೇವಜನರೇ, ನೀವು ಅನೇಕ ವಿಧದಲ್ಲಿ ಪ್ರಯಾಸ ಪಡ್ತಾ ಇರಬಹುದು, ಆದರೆ ತಕ್ಕ ಪ್ರತಿಫಲ ಸಿಕ್ಕುತ್ತಾ ಇರಲಿಕ್ಕಿಲ್ಲ. ಇದಕ್ಕೆ ಕಾರಣವೇನೆಂದರೆ ನೀವು ನಿಮ್ಮ ಸ್ವಂತ ಪ್ರಯತ್ನದಿಂದ ನಿಮ್ಮ ಕೆಲಸವನ್ನು ಮಾಡುತ್ತಾ ಇರಬಹುದು. ಆದರೆ ಇಂದಿನಿಂದ ನೀವು ಯಾವ ಕೆಲಸ ಮಾಡುವಾಗಲೂ ಕೂಡ ಕರ್ತನನ್ನು ಮುಂದಿಟ್ಟುಕೊಂಡು ಕೆಲಸವನ್ನು ಮಾಡಿರಿ. ಕರ್ತನು ಖಂಡಿತವಾಗಿಯೂ ನಿಮಗೆ ತಕ್ಕ ಪ್ರತಿಫಲವನ್ನು ಕೊಡುತ್ತಾರೆ. ನೀವು ಯಾವ ಕಾರ್ಯಗಳನ್ನು ಮಾಡಿದರೂ ಕೂಡ ದೇವರು ನಿಮಗೆ ಆಶೀರ್ವಾದವನ್ನು ಕೊಡುವಂಥ ದೇವರಾಗಿದ್ದಾರೆ. ಇಂದೇ ನಿಮಗೆ ಆಶೀರ್ವಾದವನ್ನು ಕೊಡ್ತಾರೆ. ನೀವು ಕರ್ತನನ್ನು ಹುಡುಕುವಾಗ, ಆತುರದಿಂದ ಹುಡುಕುವಾಗ ಕರ್ತನನ್ನು ನೀವು ಕಂಡುಕೊಳ್ಳುತ್ತೀರಿ. ನೀವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮೊದಲು ದೇವರನ್ನು ನಿಮ್ಮ ಮುಂದಿಟ್ಟುಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಿ ಕೆಲಸವನ್ನು ಪ್ರಾರಂಭಿಸಿರಿ. ಆಗ ದೇವರು ನಿಮ್ಮ ಮೇಲೆ ಆಶೀರ್ವಾದಕರವಾದ ವೃಷ್ಟಿಯು ಸುರಿಯುವಂತೆ ಮಾಡುತ್ತಾರೆ. ನೀವು ಮಾಡುವ ಕೆಲಸಕ್ಕೆ ತಕ್ಕ ಪ್ರತಿಫಲವನ್ನು ಅನುಗ್ರಹಿಸುತ್ತಾರೆ. ನಿಮಗೆ ಸಮೃದ್ಧಿ ಉಂಟಾಗುತ್ತದೆ. ಇಂದಿನಿಂದ ನಿಮ್ಮ ಜೀವಿತದಲ್ಲಿರುವ ಬಡತನಗಳೆಲ್ಲ ನೀಗುತ್ತದೆ, ಕೊರತೆಗಳೆಲ್ಲ ನೀಗುತ್ತದೆ. ದೇವರು ಶುಭದಾಯಕ ವೃಷ್ಟಿಯನ್ನು ನಿನ್ನ ಮೇಲೆ ಸುರಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ. ಕರ್ತನೆ, ನೀವು ಇಂದು ನಮಗೆ ಕೊಟ್ಟಿರೋ ವಾಕ್ಯಕ್ಕೋಸ್ಕರ ಸ್ತೋತ್ರಪ್ಪ. ಶುಭದಾಯಕ ವೃಷ್ಟಿಯನ್ನು ಸುರಿಸುವೆನೋ ಎನ್ನುವ ವಾಕ್ಯ ಕೊಟ್ಟಿದ್ದೀರಿ ತಂದೆಯ ಸ್ತೋತ್ರಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡಪ್ಪ. ಅವರು ಕರ್ತನೆ ಅನೇಕ ವಿಧವಾಗಿ ಪ್ರಯಾಸ ಪಡ್ತಾ ಇದ್ದಾರೆ ದೇವ, ಆದರೆ ತಕ್ಕ ಪ್ರತಿಫಲ ದೊರೆಯುತ್ತಾ ಇಲ್ಲ ಕರ್ತನೆ. ಇಂದು ಅವರು ನಿನ್ನ ಪಾದದ ಬಳಿಯಲ್ಲಿ ಬಂದು ನಿನ್ನ ಸಹಾಯವನ್ನು ಯಾಚಿಸ್ತಾ ಇದ್ದಾರೆ ಕರ್ತನೆ. ನಿನಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸ್ವಾಮಿ. ಇಂದಿನಿಂದ ದೇವ ಅವರು ಮಾಡ್ತಕ್ಕಂಥ ಕೆಲಸಕ್ಕೆ ತಕ್ಕ ಪ್ರತಿಫಲವನ್ನು ಕೊಡು ಸ್ವಾಮಿ. ಶುಭದಾಯಕ ವೃಷ್ಟಿ ಅವರ ಮೇಲೆ ಸುರಿಸು ಎಂಬುದಾಗಿ ದೀನತೆಯಿಂದ ಬೇಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡುತ್ತೇನೆ ತಂದೆಯೇ. ಆಮೆನ್.